ದಾವಣಗೆರೆ ಉಪಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಯಿತು ಕೊನೆಗೂ. ಇದೀಗ ಕಾಂಗ್ರೆಸ್ನಲ್ಲಿ ಚುನಾವಣೆ ನಡೆಸುವಂತದ್ದೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಅಲ್ಪಸಂಖ್ಯಾತರು ಬಂಡಾಯ ಏಳುವಂತದ್ದು ಕಂಡು ಬರ್ತಾ ಇದೆ. ಸ್ವಪಕ್ಷದಲ್ಲೇ ಅನೇಕ ನಾಯಕರು ಬೇಸರ ಹೊರಹಾಕ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ಅಧಿಕೃತವಾಗಿ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಅಭ್ಯರ್ಥಿ ಆಗಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ತಾತ್ಕಾಲಿಕವಾಗಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆದರೆ ಇದೀಗ ಶಾಮನೂರು ಅವರ ಕುಟುಂಬದಿಂದಲೇ ನಾಮಿನೇಷನ್ಗೆ ಈಗ ಮುಂದಾಗ್ತಾ ಇದ್ದಾರೆ. ನಾಮಪತ್ರ ಕಾರ್ಯಕ್ರಮದಿಂದಾಗಿ ಸಚಿವ ಜಮೀರ್ ಅಹಮದ್ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಕಲಾಪದ ನೆಪವೊಡ್ಡಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ದೂರ ಆಗಿದ್ದಾರೆ. ನಾಮಿನೇಷನ್ ವೇಳೆ ಹಾಜರಾಗಬೇಕಾಗಿದ್ದಂತಹ ಸಚಿವ ಜಮೀರ್ ಅಹಮದ್ ಅವರು ಬರಲೇ ಇಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿದಾವೆ, ಅಲ್ಪಸಂಖ್ಯಾತರ ನಾಯಕರು ಕೂಡ ಇರಬೇಕಾಗಿತ್ತು. ಆದರೆ ಸಚಿವ ಜಮೀರ್ ಅಹಮದ್ ಅವರು ನಾಮಿನೇಷನ್ ಇಂದ ದೂರ ಉಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ಈಗ ಸಹಜವಾಗಿ ಟಿಕೆಟ್ ಕೂಡ ಫೈನಲ್ ಆಯಿತು, ಅಧಿಕೃತವಾಗಿ ವಿಚಾರ ಹೊರಬಿತ್ತು ಕೂಡ. ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡಿಕೊಳ್ಬೇಕು. ಇದೇ ವೇಳೆ ಎಲ್ಲ ನಾಯಕರು ನಾವು ಒಟ್ಟಿದ್ದೀವಿ, ಯಾವುದೇ ಅಸಮಾಧಾನ ಇಲ್ಲ, ನಾವು ಎಲ್ಲರೂ ಒಟ್ಟಾಗಿ ಎಲೆಕ್ಷನ್ ಮಾಡ್ತೀವಿ ಅನ್ನುವಂತಹ ಸಂದೇಶ ಸಾರಬೇಕಾಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಬೈ ಎಲೆಕ್ಷನ್ ನಲ್ಲಿ ಕುಟುಂಬ ರಾಜಕೀಯಕ್ಕೆ ಕಾಂಗ್ರೆಸ್ ಮಣೆ ಹಾಕಿದೆ. ಪಕ್ಷದ ತೀರ್ಮಾನಕ್ಕೆ ಸ್ವಪಕ್ಷೀಯರಿಂದಲೇ ಇದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ ಅಸ್ತುವಂತು. ಇದರಿಂದ ಯಾರ್ಯಾರು ಪಕ್ಷಕ್ಕಾಗಿ ದುಡಿದಿದ್ದು, ಯಾರು ಪಕ್ಷಕ್ಕಾಗಿ ನಿರಂತರವಾಗಿ ತಮ್ಮ ಕೊಡುಗೆಯನ್ನ ಕೊಡ್ತಾ ಬರ್ತಾ ಇದ್ರು, ಅಂಥವರನ್ನ ಇಲ್ಲಿ ಕಡೆಗಣಿಸಲಾಗಿದೆ ಅನ್ನುವಂತಹ ಆರೋಪ. ಮತ್ತೊಂದು ಕಡೆಯಲ್ಲಿ ಯಾವ ಸಮುದಾಯ ನಿರಂತರವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಬರ್ತಾ ಇತ್ತು, ಆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದೆ. ಹೀಗಾಗಿ ಸ್ವಪಕ್ಷೀಯ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಮನೆತನಕ್ಕೆ 3 ಸ್ಥಾನಮಾನಗಳು ಕೊಟ್ಟಿರೋದಕ್ಕೆ ಬೇಸರ ಹೊರಹಾಕ್ತಾ ಇದ್ದಾರೆ ಕಾರ್ಯಕರ್ತರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಚಾರ ಹೋಗ್ತೀನಿ, ಗೆಲ್ಸ್ಕೊಂಡು ಬರ್ತೀವಿ, ನಾವು ಗೆಲ್ತೀವಿ. ಅಲ್ಲಿ ಇಲ್ಲಿ ರಾಜನಾಯಕರೆಲ್ಲರೂ ಕೂಡ ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯ್ತು. ಬಟ್ ಆದಾಗ್ಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಮುಖಂಡರ ಸ್ಥಳೀಯವಾಗಿ ಹೋರಾಟಗಳನ್ನ ಮಾಡಿದ್ದಾರೆ. ನಮ್ಮ ಶಾಮನೂರು ಚಂದ್ರಬಾಬು ಅವರು ನಿಧನ ಆಗ್ತಿದೆ. ನಾವು ಟಿಕೆಟ್ ಕೇಳಿದ್ರು ನಿಜ. ನಮ್ಮ ಅಲ್ಪಸಂಖ್ಯಾತರು ಕೊಡಿ ಅಂತ ಹೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಇದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಹೋಗಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಇದೆ. ನಾವು ಕೇಳಿದ್ವಿ, ನಾವು ಮಾತಾಡ್ತೀವಿ, ಸುದ್ದಿಯವ್ರ ಜೊತೆ ಮಾತಾಡ್ತೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ತೀವಿ. ಅವತ್ತಿಂದ ಪದ್ಧತಿ ಬಂದಿದೆ, ಹಾಗಾಗಿ ಅವ್ರಿಗೆ ಬರ್ಬೇಕಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಅಧಿಕೃತವಾಗಿ ಟಿಕೆಟ್ ಕೂಡ ಘೋಷಣೆ ಆಗಿದ್ದಾಯ್ತು, ನಾಮಪತ್ರ ಸಲ್ಲಿಕೆ ಮಾಡಬೇಕು. ಮತ್ತೆ ಈಗ ಈ ನಡುವೆ ಅಲ್ಪಸಂಖ್ಯಾತ ನಾಯಕರು ಕಂಡು ಬರ್ತಾ ಇಲ್ಲ ಎಲ್ಲೂ ಕೂಡ ರ್ಯಾಲಿಯಲ್ಲಿ. ಹೀಗಾಗಿ ಎಲ್ಲೋ ಒಂದೆಡೆ ಅಸಮಾಧಾನ ಇನ್ನೂ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ? ಜಮೀರ್ ಅಹಮದ್ ಅವರು ಏನ್ ಮಾತನಾಡಿದ್ರು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ವಸಂತ್, ಏನು ದಾವಣಗೆರೆ ಟಿಕೆಟ್ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಇಂದ ಟಿಕೆಟ್ ಅನ್ನು ಘೋಷಣೆ ಆಗಿರೋದು. ಘೋಷಣೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇನ್ನು ಅಸಮಾಧಾನ ಮುಂದುವರೆದ. ಯಾಕೆಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಪುತ್ರ ಸಮರ್ಥ ಅವ್ರಿಗೆ ಕೊಡ್ಬೇಕು ಅಂತ ಒತ್ತಾಯಗಳು ಕೇಳಿ ಬಂದಿದೆ. ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದ್ದಾವೆ, ಅವ್ರಿಗೆ ಕೊಡ್ಬೇಕು ಅಂತ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಸೇರಿದಂತೆ ಜಮೀರ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಡ ಕೂಡ ಹಾಕಿದ್ರು. ಆದ್ರೆ ಹೈಕಮಾಂಡ್ ಈ ಎಲ್ಲರ ಒಂದ್ ರೀತಿಯಾದಂತಹ ರಿಪೋರ್ಟ್ ಅನ್ನ ಪಡೆದು ನಂತರ ಎಲ್ಲರ ಸಂಧಾನ ಮಾಡೋ ಪ್ರಯತ್ನಕ್ಕೆ ಮುಂದಾಗಿ ನಂತರ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಕೂಡ ಇವತ್ತು ಕೂಡ ಅಸಮಾಧಾನ ಮುಂದುವರೆದಿದೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಯಾಕೆಂದ್ರೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆಶಿ ಅವರು ದಾವಣಗೆರೆಗೆ ಹೋಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಆ ನಾಮಪತ್ರಕ್ಕೆ ಸಲ್ಲಿಕೆಯಿಂದ ದೂರ ಉಳಿದಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಮುಸ್ಲಿಮರಿಗೆ ಒಂದ್ ರೀತಿ ಅಸಮಾಧಾನ ಉಂಟಾಗಿದೆ ಅಂತ ಮೇಲ್ನೋಟಿಗೆ ಕಂಡು ಬರ್ತಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಶಾಮನೂರು ಶಿವಶಂಕರಪುರ ಸ್ಪರ್ಧೆ ಮಾಡ್ತಿದ್ರು, ನಂತರ ಮುಸ್ಲಿಮರಿಗೆ ಅವಕಾಶ ಸಿಗುತ್ತೆ ಅಂತ ಕೂಡ ಚರ್ಚೆಗಳಿದ್ವು. ಆದ್ರೆ ಅದೆಲ್ಲಕ್ಕೂ ಬ್ರೇಕ್ ಹಾಕಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿರೋದು. ಇದು ಅಲ್ಲಿನ ಅಲ್ಪಸಂಖ್ಯಾತ
ಅರಲು ಕೂಡ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಅದರಿಂದಾಗಿ ಎಲ್ಲ ಅಲ್ಪಸಂಖ್ಯಾತ ನಾಯಕರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಿಂದ ಕೂಡ ದೂರ ಉಳಿದಿರುವಂತದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತ ನಾಯಕರಾದಂತಹ ಲೀಡರ್ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಇವತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಹೋಗ್ಬೇಕಾಗಿತ್ತು. ಮತ್ತೆ ಅವರು ಕೂಡ ಆಹ್ವಾನ ಇದ್ರು ಕೂಡ ಸದನದ ಒಂದು ರೀತಿಯಾದಂತಹ ಹೇಳಿಕೆಯನ್ನ ನೀಡಿ ಇದರಿಂದ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿದಿರುವಂತದ್ದು. ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಗೆಲುವಿನ ಫ್ಯಾಕ್ಟರ್ ಮತ್ತು ಪ್ರಮುಖವಾಗಿ ಮುಸ್ಲಿಮರೇ ಆಗಿರೋದ್ರಿಂದ ಅವರ ಮನವೊಲಿಕೆ ಮಾಡುವಂತದ್ದು ಕಾಂಗ್ರೆಸ್ಗೆ ತಲೆನೋವಾಗಿರುವಂತದ್ದು. ಅದರಿಂದಾಗಿ ಯಾವ ರೀತಿ ಹೈಕಮಾಂಡ್ ಕ್ರಮಗಳನ್ನ ಕೈಗೊಳ್ಳುತ್ತೆ ಮತ್ತೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಯಾವ ರೀತಿ ಈಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸಾದಿಕ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕೆಲವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಪಕ್ಷದ ಒಳಗೆ ಒಳ ಬೇಗುದಿ ಇದೆ. ಅಲ್ಪಸಂಖ್ಯಾತರ ಮತಗಳು ಚದುರಿ ಹೋಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹೀಗಾಗಿ ಆ ಅಲ್ಪಸಂಖ್ಯಾತ ನಾಯಕರ ಮುಂದಿನ ನಡೆ ಏನಾಗಿರುತ್ತೆ, ಆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇದಕ್ಕೆ ಮದ್ದು ಅರಿಯೋದಕ್ಕೆ ಮುಂದಾಗ್ತಾರೆ ಅಂತ ಸಂತೋಷ್, ಈಗಾಗಲೇ ಹೈಕಮಾಂಡ್ ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ಡಿ ಕೆ ಶಿ ಅವರಿಗೆ 2 ಬೈ ಎಲೆಕ್ಷನ್ ಗೆಲ್ಲುವ ಟಾಸ್ಕ್ ಅನ್ನ ನೀಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ನಾಯಕರನ್ನ ಕರೆಸಿ ಮತ್ತೊಮ್ಮೆ ಮೀಟಿಂಗ್ ಮಾಡುವುದು ಮತ್ತು ಸಂಧಾನ ಮಾಡುವ ಕಾರ್ಯಕ್ಕೆ ಸಾಧ್ಯ ಇರುವಂತದ್ದು. ಯಾಕೆಂದ್ರೆ ಅಲ್ಪಸಂಖ್ಯಾತರು ಏನಾದ್ರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ಗೆ ಬ್ಯಾಕ್ ಬೋನ್ ಆಗುತ್ತೆ ಮತ್ತೆ ಅದರಿಂದಾಗಿ ಕಾಂಗ್ರೆಸ್ ಹಿನ್ನಡೆ ಆಗುತ್ತೆ. ಇದರಿಂದ ಇದರ ಲಾಭ ಪಡೆದು ಬಿಜೆಪಿ ಕೂಡ ಅಲ್ಲಿ ಗೆಲ್ಲಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದರಿಂದಾಗಿ ಇದನ್ನ ತಡೆಗಟ್ಟಬೇಕು ಅಂದ್ರೆ ಅಲ್ಪಸಂಖ್ಯಾತ ನಾಯಕರಾದ ಜಮೀರ್ ಅಹಮದ್ ಮೂಲಕ ಎಲ್ಲಾ ದಾವಣಗೆರೆ ಅಲ್ಪಸಂಖ್ಯಾತರ ನಾಯಕರನ್ನ ಕರೆಸಿ ಕೂಡ ಒಂದು ಮೀಟಿಂಗ್ ಮಾಡ್ಬೇಕಾಗತ್ತೆ. ಅಲ್ಲಿ ಕೂಡ ಅವರ ಮನವೊಲಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆ ನಿಲ್ಲುವಂತೆ ಮನವಿ ಮಾಡ್ಬೇಕಾಗತ್ತೆ. ಇದೆಲ್ಲ ಕಾರ್ಯಕ್ರಮವನ್ನು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಮತ್ತೆ ಅದೇ ರೀತಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀಬೇಕಾಗಿರುವಂತಹ ಒಂದು ಸಂಧಾನ ಸಭೆ ಆಗಿರೋದ್ರಿಂದ ಮುಂದಿನ ದಿನಗಳು ಇವತ್ತು ಸಿಎಂ ಸಿದ್ದರಾಮಯ್ಯ ನೇರವಾಗಿ ದಾವಣಗೆರೆಗೆ ಹೋಗಿದ್ದಾರೆ. ಅಲ್ಲಿಂದ ಬಂದ ನಂತರ ಈ ಸಂಧಾನ ಕಾರ್ಯ ಆಗಿರ್ಬೋದು ಮತ್ತು ಜಮೀರ್ ಅವರು ಕರೆಸಿ ಮಾತಾಡೋ ಕೆಲಸ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದೆ ಆಗ್ತಾರೆ. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನೇಕರು. ಸಾದಿಕ್ ಅವರು ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು, ಮತ್ತೊಂದು ಕಡೆ ಇನ್ನೂ ಕೆಲವರು ನಾಯಕರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ಗೆ ಎದುರಾಗಿರೋ ಭಯ ಏನಂದ್ರೆ ಇದೆ, ಮತಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗಬಾರ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಮಾಡೆಲನ್ನು ನಾವು ನೋಡಿಬಿಟ್ಟಿದ್ದೀವಿ. ಬಿಜೆಪಿ ಮಾಡಿದ್ದು ಕೇವಲ ವೋಟ್ಗಳನ್ನು ಡಿವೈಡ್ ಮಾಡೋ ಕೆಲಸ. ಇಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಒಳಬೇಗುದಿ ಏನಿದೆ, ಈಗ ಆ ಒಳಬೇಗುದಿನೇ ವೋಟ್ ಡಿವೈಡ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಕೇವಲ ಅಲ್ಪಸಂಖ್ಯಾತರು ಅಂತ ಮಾತ್ರ ಅಲ್ಲ, ಅನೇಕ ಕಾರ್ಯಕರ್ತರು ಯಾರಿದ್ದಾರೆ ಪಕ್ಷಕ್ಕಾಗಿ ದುಡಿದಿರುವಂತಹ ನಿಷ್ಠಾವಂತ ಕಾರ್ಯಕರ್ತರು, ಅವರಿಗೂ ಕೂಡ ಸಮಾಧಾನ ಇದೆ. ಇದೆಲ್ಲದಕ್ಕೂ ಯಾವ ರೀತಿ ಮದ್ದರಿಯತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.